ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಶಿ ಕನ್ನಡ ಬ್ಲಾಗ್. ಇದು ಊರಿಂದ ಬಂದಮೇಲೆ ಮಾಡಿರೋ ಬ್ಲಾಗು. ಜುಡಿಯೋಕ್ಕೆ ಹೋಗಿ ಒಂದು ಜೊತೆ ಬಟ್ಟೆ ತೊಗೊಂಬ, ನಾನು ಬಂದಮೇಲೆ ದುಡ್ಡು ಕೊಡ್ತೀನಿ ಅಂತ ಅಮ್ಮ ಹೇಳಿದ್ರು. ಅದಕ್ಕೆ ಹೋಗಿ ಒಂದು ಜೊತೆ ಬಟ್ಟೆ ತೊಗೊಂಡು ಪಾಪುಗೆ, ಮತ್ತು ಅಲ್ಲಿಂದ ಒಂದು ಹಣ್ಣು ತೊಗೊಂಬಂದ್ವಿ. ಅಷ್ಟೇನು ಚೆನ್ನಾಗಿರಲಿಲ್ಲ ತಿನ್ನಲಿಕ್ಕೆ. ತಿಂದ್ಕೊಂಡೆಲ್ಲ ಮುಗಿಸ್ಕೊಂಡು ಹಾಗೆ ರೆಸ್ಟ್ ಮಾಡ್ತಿದ್ವಿ. ಅಣ್ಣ ಡೆಕೋರೇಷನ್ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಳ್ಳಿರಂತೆ, ಚಿಕ್ಕಪೇಟೆಗೆ ಬನ್ನಿ ನಾನು ಬರ್ತೀನಿ ಅಂತ ಹೇಳಿದ್ರು. ನಮ್ಮ ಅದಕ್ಕೆ ಸೀಮಂತ ಇದೆ, ಡೆಕೋರೇಷನ್ ನಾವೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೋಸ್ಕರ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡು ಮಾರನೇ ದಿನ ಬೆಂಗಳೂರಿಂದ ಊರ ಕಡೆ ಹೊರಟ್ವಿ. ಹೋಗುವಾಗ ತುಂಬ ಲೇಟಾಗಿತ್ತು, ಅಲ್ಲೇ 4 ಗಂಟೆ ಹತ್ತತ್ರ ಆಗಿತ್ತು. ಅದಕ್ಕೋಸ್ಕರನೇ ಹೊರಗಡೆ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇರಿಸವೇ ಸ್ವಲ್ಪ ನಿಯರ್ ಬಂದು ಊಟ ಮಾಡ್ಕೊಂಡ್ವಿ. ಏನೂ ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ, ಬರೀ ಅನ್ನ ಸಾಂಬಾರು ಮೀಲ್ಸ್ ತೊಗೊಂಡ್ವಿ. ಒಂದು ತಿಂದ್ಕೊಂಡು ನಮ್ಮೂರಿಗೆ ಹೋಗಿ ನಮ್ಮೂರಿಂದ ಮತ್ತೆ ನನ್ನ ಅಮ್ಮನ ಮನೆಗೆ ಬಂದ್ವಿ. ಅಮ್ಮ ಗಿಣ್ಣು ಮಾಡಿದರು, ತುಂಬ ಚೆನ್ನಾಗಿತ್ತು. ಗಿಣ್ಣೆಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಮನೆ ಪಕ್ಕದವ್ರ ಮನೇಲಿ ಪಾಪುನ ಆಟ ಆಡಿಸ್ಕೊಂಡು ಕೂತಿದ್ದೆ. ಅವನಿಗೆ ಇವ್ರ ಮನೆ ಅಂದರೆ ತುಂಬ ಇಷ್ಟ. ಊರಲ್ಲಿದ್ದಾಗ ತುಂಬ ಚೆನ್ನಾಗಿ ಆಡ್ತಾನೆ ನಮ್ಮ ಅಮ್ಮನ ಮನೇಲಿ. ಎಲ್ಲರ ಮನೆಗೂ ಹೋಗ್ತಾನೆ, ನಮ್ಮ ಮನೆ ಸೇರೋದೇ ಇಲ್ಲ. ಎಲ್ಲರಿಗೂ ಒಂದು ಗನ್ ಇಟ್ಕೊಂಡು ಡಿಶು ಡಿಶು ಅಂತ ಆಟ ಆಡ್ತಿದ್ದ. ಆಮೇಲೆ ಇದು ಹಬ್ಬದ ದಿನದ ವ್ಲಾಗು. ನಾನು ಹಾಗೇ ಕಂಟಿನ್ಯೂಷನ್ ಮಾಡೀನಿ ಬ್ಲಾಗ್ನ. ಅಮ್ಮ ಒಬ್ಬಿಟ್ಟು ಮಾಡ್ತಿದ್ದಾರೆ, ಮತ್ತು ಬೆಳಗ್ಗೆನೇ ಎದ್ದು ರಂಗೋಲಿ ಹಾಕಿದ್ರು ಮನೆ ಮುಂದೆ. ನಮ್ಮಮ್ಮ ಸಿಂಪಲ್ ಹಾಕೋರು, ತುಂಬ ಚೆನ್ನಾಗಿ ಹಾಕ್ತಾರೆ ರಂಗೋಲಿನ. ಎಲ್ಲೂ ನೋಡ್ಕೊಂಡಿಲ್ಲ, ಆದರೆ ಚೆನ್ನಾಗಿ ಹಾಕ್ತಾರೆ. ಆಮೇಲೆ ಎಲ್ಲ ಸೇರಿ ಎಡೆ ಇಟ್ವಿ. ನಮ್ಮ ಮನೇಲಿ ಸ್ವಲ್ಪ ದೊಡ್ಡದಾಗಿ ಎಡೆ ಇಡ್ತಾರೆ. ಒಂದು ಕಡೆ ಒಬ್ರಿಗೆ, ಒಂದು ಕಡೆ ಒಬ್ಬರಿಗೆ, ಅಂದರೆ 2 ಊರಿಂದು ಬೇರೆ ಬೇರೆ ಮಾಡಿರ್ತಾರೆ. ಎಡೆ ಎಲ್ಲ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ಮೇಲೆ ಸ್ವಲ್ಪ ಹೊತ್ತು ನಿಶಿನ ಆಡಿಸ್ತಿದ್ದೀವಿ. ಅವನು ನಮ್ಮ ಅಮ್ಮನ ಮನೆಗೆ ಹೋದರೆ ಸಾಕು, ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾನೆ. ಯಾಕೆಂದರೆ ಅಕ್ಕಪಕ್ಕದವರೆಲ್ಲ ತುಂಬ ಚೆನ್ನಾಗಿ ಆಟ ಆಡಿಸ್ತಾರೆ, ಕುಣಿಸ್ತಾರೆ ಅವನನ್ನು. ಜ್ವರ ಬಂದಿದ್ದು ಅಂತ ಹೇಳಿ ಸಂಜೆ 5 ಗಂಟೆಲಿ ಹಬ್ಬದ ದಿನ ಹೋಗಿ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಬರೋಣ ಅಂತ ಹೋದ್ವಿ. ಅಲ್ಲಿ ಡಾಕ್ಟ್ರ್ ಇರಲಿಲ್ಲ ಅಂತ ಹೇಳಿ ಇರೋ ಸಿರಪ್ನೇ ಬಂದು ಹಾಕಿದ್ವಿ. 1 ಅವರಲ್ಲಿ ಫುಲ್ ಆ್ಯಕ್ಟಿವ್ ಆಗೋದ. ರೋಡಲ್ಲಿ ಹೋಗೋ ವೆಹಿಕಲ್ಸ್ನೆಲ್ಲ ಅಡ್ಡ ಹಾಕೋದು, ಮಾತಾಡ್ಸೋದು, ಮತ್ತು ವೆಹಿಕಲ್ಸ್ ಬರ್ತಿದ್ದಂಗೆ ಓಡ್ ಮನೆ ಕಡೆ ಬರೋದು ಅಂತ ಚೆನ್ನಾಗಿ ಕುಣ್ದ. ಒಂದು 9 ಗಂಟೆ ಹಂಗೆ ಅವನನ್ನು ಮಲಗಿಸಿ ಊಟ ಎಲ್ಲ ಮುಗಿಸಿ ನಾವಿಲ್ಲಿ ಗೊಂಬೆಗೆ ಚಾಕ್ಲೇಟ್ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಡೆಕೋರೇಷನ್ ಎಲ್ಲ ಮುಗಿಸಿ ನಾವು ಮಲಗೋ ಅಷ್ಟರೊಳಗೆ 1 ಗಂಟೆ ಆಗೋಯಿತು. ಇದು ಸೀಮಂತದ ದಿನದ ಬ್ಲಾಗು. ನಾನಿಲ್ಲಿ ಕಂಟಿನ್ಯೂಷನ್ ಮಾಡಿದ್ದೀನಿ ಬ್ಲಾಗ್ಗಳನ್ನ. ಫುಲ್ಲು ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ, ಮತ್ತು ಯಾರೂ ಕೂಡ ಮಾಡಲಿಲ್ಲ. ನಾನು ಎಲ್ಲರನ್ನೂ ಮಾಡಿ ಅಂತ ಹೇಳಿ ಸಾಕಾಗತ್ತು, ಯಾರೂ ಮಾಡ್ಕೊಳ್ಳಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಡೆಕೋರೇಷನ್ಸು. ಪ್ಲೇಟ್ ಡೆಕೋರೇಷನ್ಸ್ ಎಲ್ಲ ನಾವೇ ಮಾಡಿದ್ವಿ. ಮತ್ತು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಸ್ ಎಲ್ಲ ನಮ್ಮ ಅಣ್ಣ ಮತ್ತು ನಮ್ಮ ಮನೆಯವ್ರು ಸೇರ್ಕೊಂಡು ಮಾಡಿದರು. ಇಲ್ಲಿ ಶಾಸ್ತ್ರ ಮಾಡು ಅಂತ ಹೇಳಿ ನನಗೆ ಹೇಳಿದ್ರು, ನಾವೇ ಫಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನೇ ಮಾಡ್ತಿದ್ದೀನಿ ಶಾಸ್ತ್ರನ. ತುಂಬ ಚೆನ್ನಾಗಿ ರೆಡಿಯಾಗಿದ್ವಿ ಇಬ್ಬರು ಕೂಡ, ನಾನು ಮತ್ತು ನಮ್ಮ ಅತ್ತಿಗೆ.
ಹಬ್ಬದ ಮಾರನೇ ದಿನ ಆಗಿರೋದ್ರಿಂದ ಫಂಕ್ಷನ್ನು ಜಾಸ್ತಿ ಜನನ ಯಾರನ್ನೂ ಕರೀಲಿಲ್ಲ, ಏಕೆಂದರೆ ಎಲ್ಲರ ಮೇಲೂ ನಾನ್ ವೆಜ್ ಇರುತ್ತೆ, ಯಾರೂ ಬರಲ್ಲ ಅಂತ ಹೇಳಿ ರಿಲೇಟಿವ್ಸು ಸ್ವಲ್ಪ ಬೇಕಾದವ್ರು ಮಾತ್ರ ಹೇಳಿದ್ವಿ. ಇಲ್ಲಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಮಡ್ಲು ತುಂಬ ಶಾಸ್ತ್ರ ಮಾಡಿದರು. ಮಡ್ಲೆಲ್ಲ ತುಂಬಿ ನಾನೇ ಕಟ್ಕೊಡ್ತಿದ್ದೀನಿ ಅವ್ರಿಗೆ. ಎಲ್ಲ ಮುಗಿಸಿ ಲಾಸ್ಟಲ್ಲಿ ಅವ್ರಿಗೆ ಸ್ವಲ್ಪ ಆರತಿ ಎಲ್ಲ ಮಾಡಿ ಒಳಗಡೆ ಕರ್ಕೊಂಡು ಹೋದ್ವಿ. ಇನ್ನು ಕಳಿಸ್ಲಿಕ್ಕೆ ಟೈಮ್ ಆಗುತ್ತೆ, 4 ಗಂಟೆ ಅಷ್ಟರೊಳಗೆ ಕಳಿಸ್ಬೇಕು, ಆಮೇಲೆ ರಾಹುಗಾಲ ಅಂತ ಏನು ಹೇಳಿದ್ರು. ಅವ್ರನ್ನೆಲ್ಲ ಬಂದಾದಮೇಲೆ ಅವ್ರಿಗೆ ಸೀರೆ ಎಲ್ಲ ಬಂದಿತ್ತಲ್ಲ, ಅದನ್ನ ಇಲ್ಲೇ ಬಿಟ್ಟು ಹೋಗಿದ್ರು, ಮಾರನೇ ದಿನ ಕೊಟ್ಟು ಕಳಿಸಿ ಅಕ್ಕ ಅಂತ ಹೇಳಿ. ಅದನ್ನೆಲ್ಲ ಓಪನ್ ಮಾಡಿ ನೋಡ್ತಿದ್ದೀನಿ. ಎಲ್ಲ ಸೀರೆಗಳು ತುಂಬ ಚೆನ್ನಾಗಿದ್ವು, ಎಲ್ಲ ಸಾಫ್ಟ್ ಥರ ಇದ್ವು. ಅದನ್ನೆಲ್ಲ ನೋಡಿಕೊಂಡು ಎಲ್ಲನೂ ಮಡಚಿಟ್ಟು ನಾನು ನನ್ನ ಕೆಲಸಗಳ್ನ ಮಾಡ್ಕೊಳ್ಳೋಕ್ಕೆ ಹೊರಟೆ. ಮನೇಲಿ ಫಂಕ್ಷನ್ ಮಾಡಿರೋದ್ರಿಂದ ತುಂಬ ಮನೆ ಗಲೀಜಾಗಿತ್ತು, ಎಲ್ಲ ಎತ್ತಿ ಎಲ್ಲ ತೊಳೆಯೋಷ್ಟರೊಳಗೆ ಸಾಕಾಗೋಯಿತು. ಆದರೂ ಮಾರನೇ ಬೆಳಗ್ಗೆ ಏನು ವೀಡಿಯೋಸ್ ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು. ಇನ್ನು ಮಂಗಳವಾರ ಮಾಡ್ಕೊಂಡ್ವಿ ವೀಡಿಯೋಸ್ ಎಲ್ಲ. ಇಲ್ಲಿ ಮಂಗಳವಾರದ ದಿನ ನಮ್ಮ ಮಾವನ ವೈಫ್ಗೆ ಮಾಡಿಕ್ಕಿರಲಿಲ್ಲ ನಾವು, ಅವರು ಕೂಡ ಪ್ರೆಗ್ನೆಂಟು, ಮತ್ತು ಅವರು ಫಂಕ್ಷನ್ಗೂ ಕೂಡ ಬಂದಿರಲಿಲ್ಲ. ಅದಕ್ಕೋಸ್ಕರ ಮಟನ್ ತರಿಸಿದ್ವಿ. ನಮ್ಮ ಕಡೆ ಪ್ರೆಗ್ನೆಂಟ್ಗಳೆಲ್ಲ ಈ ಥರ ಮಾಡಿಕ್ತಾರೆ ಕರೆದು. ಮಟನ್ ಸಾಂಬಾರೆಲ್ಲ ಮಾಡಿಕ್ಕಿ ಅವ್ರನ್ನ ಕಳಿಸ್ತಿದ್ವಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.